ಚುನಾವಣೆಯ ಲೋಕಸಭೆಯ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಆಯಾ ಕ್ಷೇತ್ರದ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶವೇ. ಹಾಗಾಗಿ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಒಂದು ಇಂಗಿತ ಇದೆ. ಹಾಗಾಗಿ ನನ್ನ ನಾಯಕರುಗಳ ಜೊತೆ, ಮುಖಂಡರುಗಳ ಜೊತೆ, ಗೌರವಿತ ಮುಖ್ಯಮಂತ್ರಿಗಳ ಜೊತೆ ನನ್ನ ಆ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಾಗ ಬಂದು ಭೇಟಿ ಮಾಡ್ತಾ ಇರ್ತೇನೆ. ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನನಗೆ ಗೌರವಿತ ಮುಖ್ಯಮಂತ್ರಿಗಳು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ನನಗೆ ಸಹಕಾರ ಆಗ್ತದೆ. ನನ್ನ ಕ್ಷೇತ್ರದ MLAಗಳು, ಮಾಜಿ ಶಾಸಕರ ಸಹಕಾರದಲ್ಲಿ ನನಗೆ ಫಲ ಸಿಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೇನೆ. ಈಗಾಗಲೇ ಕಳೆದ 1 ವರ್ಷಗಳಿಂದಲೂ ಕೂಡ ಕ್ಷೇತ್ರದ ಉದ್ದಾಗಲಕ್ಕೆ ನಾನು ಪ್ರವಾಸ ಮಾಡಿದ್ದೇನೆ, ನಾಯಕರ ಜೊತೆ ಸಮಾಲೋಚನೆ ಮಾಡ್ಕೊಂಡಿದ್ದೇನೆ, ಕಾರ್ಯಕರ್ತರ ಜೊತೆ ಹಂಚ್ಕೊಂಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗೆ ಒಳ್ಳೇದಾಗ್ತದೆ ಅಂತೇಳಿ ಅನ್ಕೊಂಡಿದ್ದೇನೆ. ಆ ಕ್ಷೇತ್ರವನ್ನ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ಸಾಗಿದೆ. ಇಲ್ಲ, ಈಗಾಗಲೇ ರಾಜ್ಯದ ಒಂದು ಚುನಾವಣಾ ಸಮಿತಿ ಸಭೆ ಕಳೆದ 2 ದಿವಸಗಳಿಂದ ಆಗಿತ್ತು. ಅದನ್ನ ದೆಹಲಿಯ ವರಿಷ್ಠರ ಸಮಿತಿಗೆ ಕಳಿಸ್ಕೊಡ್ಲಾಗಿದೆ. 18ನೇ ತಾರೀಕು ಬಹುಶಃ ಸಭೆ ಇದೆ ಅಂತೇಳಿ ಅನ್ಕೊಂಡಿದ್ದೇನೆ. 18ನೇ ತಾರೀಕು ಸಂಜೆ ದೆಹಲಿಯಲ್ಲಿ ಈ ಒಂದು ಇನ್ನು ಉಳಿದಿರತಕ್ಕಂಥ 21 ಅಭ್ಯರ್ಥಿಗಳ ಬಗ್ಗೆ ಸುದೀರ್ಘವಾದಂತ ಒಂದು ಚರ್ಚೆ ಮತ್ತು ನಮ್ಮ ಪ್ರಕಟಣೆ ಆಗ್ತಕ್ಕಂಥ ನಿಶ್ಚಿತ ಇರ್ತಕ್ಕಂಥದ್ದು ಇದೆ ಅಂತ ಹೇಳಿ ಹೇಳಿಕ್ ಬಯಸ್ತೇನೆ. ಇಲ್ಲ, ಅದು ನಾವು ಇಲ್ಲಿವರೆಗೂ ಕೇಳಿರೋ ಪ್ರಕಾರ ಯಾವುದೇ ಸಚಿವರ ಸ್ಪರ್ಧೆ ಮಾಡ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲೂ ಕೂಡ ಗಮನಿಸಿಲ್ಲ. ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಆಗ್ಲಿ ಅಥವಾ ನಮ್ಮ ಮುಖಂಡರ ಒತ್ತಡದಿಂದಲೂ ಕೂಡ ಆ ಒಂದು ಪ್ರಸ್ತಾಪಗಳಿಲ್ಲ. ಹಾಗಾಗಿ ಇದು ಮಾಧ್ಯಮದಲ್ಲೇ ಒಂದು ಬಿಂಬಿತ ಆಗಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಯಾವುದೇ ಸಚಿವರು ಆ ಕಣದಲ್ಲಿ ಇಲ್ಲ ಅಂತೇಳಿ ನನ್ನ ಭಾವನೆ. ಖಂಡಿತ ಒಟ್ಟಾರೆ ಈಗ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದಕ್ಕೆಲ್ಲರೂ ನಾವು ಬದ್ಧ ಆಗ್ತೀವಿ. ಚುನಾವಣೆಯ ಲೋಕಸಭೆಯ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಆಯಾ ಕ್ಷೇತ್ರದ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶವೇ. ಹಾಗಾಗಿ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಒಂದು ಇಂಗಿತ ಇದೆ. ಹಾಗಾಗಿ ನನ್ನ ನಾಯಕರುಗಳ ಜೊತೆ, ಮುಖಂಡರುಗಳ ಜೊತೆ, ಗೌರವಿತ ಮುಖ್ಯಮಂತ್ರಿಗಳ ಜೊತೆ ನನ್ನ ಆ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಾಗ ಬಂದು ಭೇಟಿ ಮಾಡ್ತಾ ಇರ್ತೇನೆ. ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನನಗೆ ಗೌರವಿತ ಮುಖ್ಯಮಂತ್ರಿಗಳು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ನನಗೆ ಸಹಕಾರ ಆಗ್ತದೆ. ನನ್ನ ಕ್ಷೇತ್ರದ MLAಗಳು, ಮಾಜಿ ಶಾಸಕರ ಸಹಕಾರದಲ್ಲಿ ನನಗೆ ಫಲ ಸಿಗುತ್ತೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೇನೆ. ಈಗಾಗಲೇ ಕಳೆದ 1 ವರ್ಷಗಳಿಂದಲೂ ಕೂಡ ಕ್ಷೇತ್ರದ ಉದ್ದಾಗಲಕ್ಕೆ ನಾನು ಪ್ರವಾಸ ಮಾಡಿದ್ದೇನೆ, ನಾಯಕರ ಜೊತೆ ಸಮಾಲೋಚನೆ ಮಾಡ್ಕೊಂಡಿದ್ದೇನೆ, ಕಾರ್ಯಕರ್ತರ ಜೊತೆ ಹಂಚ್ಕೊಂಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗೆ ಒಳ್ಳೇದಾಗ್ತದೆ ಅಂತೇಳಿ ಅನ್ಕೊಂಡಿದ್ದೇನೆ. ಆ ಕ್ಷೇತ್ರವನ್ನ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಯಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ಸಾಗಿದೆ. ಇಲ್ಲ, ಈಗಾಗಲೇ ರಾಜ್ಯದ ಒಂದು ಚುನಾವಣಾ ಸಮಿತಿ ಸಭೆ ಕಳೆದ 2 ದಿವಸಗಳಿಂದ ಆಗಿತ್ತು. ಅದನ್ನ ದೆಹಲಿಯ ವರಿಷ್ಠರ ಸಮಿತಿಗೆ ಕಳಿಸ್ಕೊಡ್ಲಾಗಿದೆ. 18ನೇ ತಾರೀಕು ಬಹುಶಃ ಸಭೆ ಇದೆ ಅಂತೇಳಿ ಅನ್ಕೊಂಡಿದ್ದೇನೆ. 18ನೇ ತಾರೀಕು ಸಂಜೆ ದೆಹಲಿಯಲ್ಲಿ ಈ ಒಂದು ಇನ್ನು ಉಳಿದಿರತಕ್ಕಂಥ 21 ಅಭ್ಯರ್ಥಿಗಳ ಬಗ್ಗೆ ಸುದೀರ್ಘವಾದಂತ ಒಂದು ಚರ್ಚೆ ಮತ್ತು ನಮ್ಮ ಪ್ರಕಟಣೆ ಆಗ್ತಕ್ಕಂಥ ನಿಶ್ಚಿತ ಇರ್ತಕ್ಕಂಥದ್ದು ಇದೆ ಅಂತ ಹೇಳಿ ಹೇಳಿಕ್ ಬಯಸ್ತೇನೆ. ಇಲ್ಲ, ಅದು ನಾವು ಇಲ್ಲಿವರೆಗೂ ಕೇಳಿರೋ ಪ್ರಕಾರ ಯಾವುದೇ ಸಚಿವರ ಸ್ಪರ್ಧೆ ಮಾಡ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲೂ ಕೂಡ ಗಮನಿಸಿಲ್ಲ. ಅವರೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಆಗ್ಲಿ ಅಥವಾ ನಮ್ಮ ಮುಖಂಡರ ಒತ್ತಡದಿಂದಲೂ ಕೂಡ ಆ ಒಂದು ಪ್ರಸ್ತಾಪಗಳಿಲ್ಲ. ಹಾಗಾಗಿ ಇದು ಮಾಧ್ಯಮದಲ್ಲೇ ಒಂದು ಬಿಂಬಿತ ಆಗಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಯಾವುದೇ ಸಚಿವರು ಆ ಕಣದಲ್ಲಿ ಇಲ್ಲ ಅಂತೇಳಿ ನನ್ನ ಭಾವನೆ. ಖಂಡಿತ ಒಟ್ಟಾರೆ ಈಗ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದಕ್ಕೆಲ್ಲರೂ ನಾವು ಬದ್ಧ ಆಗ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.